ಇವತ್ತಿನ ತರಗತಿಯಲ್ಲಿ ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡ್ರಿ. ಯಾರೆಲ್ಲ ಚಾನೆಲ್ ಅನ್ನ ಮೊದಲೇ ಮಾಡ್ತೋಡ್ರ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಲ್ಲಿ ನಮ್ಮಲ್ಲಿ ಎಲ್ಲಾ ರೀತಿಯ ಕಾಂಪಿಟೇಟಿವ್ ರಿಲೇಟೆಡ್ ವಿಡಿಯೋಗಳು ದೊರಕ್ತಾವ. ಮತ್ತ 6ರಿಂದ 10ನೇ ತರಗತಿಯ ಪುಸ್ತಕದ ಪ್ರಶ್ನೋತ್ತರಗಳು ಮತ್ತ ಆ ಅಧ್ಯಾಯದ ಬಗ್ಗೆ ಸಂಪೂರ್ಣ ವಿವರಿಸುವಂತ ವಿಡಿಯೋಗಳು ದೊರಕ್ತಾವ. ಆದಷ್ಟು ನಮ್ಮ ಇನ್ಸ್ಟಾ ಕೂಡ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡ್ಕೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ ಮತ್ತ ಲೈಕ್ ಮಾಡ್ರಿ. ಯಾರು ನಡ್ಬರ್ಕ ವಿಡಿಯೋನ ಸ್ಕಿಪ್ ಮಾಡ್ಬೇಡ್ರಿ. ಇದೇನಪ್ಪಾ ಅಂದ್ರ ಕನ್ನಡ ಗ್ರಾಮರ್ ಆಗಿರೋದ್ರಿಂದ ನೀವು 5ನೇ ಇದ್ರು ಉಪಯುಕ್ತ, ನೀವು 10ನೇ ಇದ್ರು ಉಪಯುಕ್ತ, ನೀವು ಡಿಗ್ರಿ ಇದ್ರು ಕೂಡ ನಿಮ್ಗೆ ಏನಂತ ಇದು ಉಪಯುಕ್ತವಾದಂತ ವಿಡಿಯೋ ಆಗಿರ್ತದ. ಆದಷ್ಟು ವಿಡಿಯೋನ ಕೊನೆ ನೋಡ್ರಿ. ಈ ಸಂಯುಕ್ತ ಅಕ್ಷರ ಬಂದಾಗ ಸಂಯುಕ್ತ ಅಕ್ಷರ ಎಷ್ಟು ಪ್ರಕಾರಪ್ಪ ಅಂದ್ರೆ 2 ರೀತಿ ಪ್ರಕಾರ ಬರ್ತಾವ. ಬಟ್ ಮೊದಲು ನೋಡು, ಸಜಾತಿ ಸಂಯುಕ್ತ ಅಕ್ಷರಗಳು. ಓಕೆನಾ? ಸಜಾತಿ ಸಂಯುಕ್ತ ಅಕ್ಷರ ಅಂದ್ರೆ ಏನ್ರಿ ನೋಡ್ರಿ. ಒಂದೇ ಜಾತಿಯ ಒಂದೇ ಜಾತಿಯ ಒಂದೇ ಜಾತಿಯ ಒತ್ತಕ್ಷರ ಒತ್ತಕ್ಷರ ಓಕೆನಾ? ಒತ್ತಕ್ಷರ ಹೊಂದಿರುವ 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 ಅಕ್ಷರ ಅಕ್ಷರಗಳಿಗೆ ಅಕ್ಷರಗಳಿಗೆ ಸಜಾತಿ ಸಜಾತಿ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಎನ್ನುವರು. ಓಕೆನಾ? ಎನ್ನುವರು. ಓಕೆ ನೋಡ್ರಿ, ಸಜಾತಿ ಸಂಯುಕ್ತಾಕ್ಷರ ಅಂದ್ರೇನು? ಒಂದೇ ಜಾತಿಯ ಒತ್ತಕ್ಷರ ಹೊಂದಿರುವ ಅಕ್ಷರಗಳಿಗೆ ಸಜಾತಿ ಸಂಯುಕ್ತಾಕ್ಷರ ಎನ್ನುವರು. ಅಂದ್ರ ಒಂದೇ ಜಾತಿಯ ವ್ಯಂಜನ ಎಷ್ಟಪ್ಪ ಅಂದ್ರ, ಈ ವ್ಯಂಜನ ಎಷ್ಟು ಬಾರಿ ಬರ್ಬೇಕು? ಪುನಃ 2 ಬಾರಿ ಬಂತಪ್ಪ ಅಂದ್ರ ಇದಕ್ಕೆ ಹೆಂಗ್ ಕರಿತೀವಿ ನಾವು? ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೇ ಜಾತಿ ಅಂದ್ರೆ ಏನ್ರಿ? ಈಗ ಮಾಕ ಯಾವತ್ತಕ್ಷರಕ್ಕೂ ಮಾನೇ ಬರ್ಬೇಕು, ಯಾಕ ಯಾವತ್ತಕ್ಷರೇ ಬರ್ಬೇಕು, ನಾಕ ನಾವತ್ತಕ್ಷರೇ ಬರ್ಬೇಕು, ರಕ ಯಾವುದು ರಾವತ್ತಕ್ಷರೇ ಬರ್ಬೇಕು. ಈ ರೀತಿ ಒತ್ತಕ್ಷರ ಹೊಂಟುತ್ತಪ್ಪ ಅಂದ್ರ ಅದಕ್ಕೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಇನ್ನು ಎರಡನೇದು ಯಾವ್ದ್ರಿ ಸರ್ ಅಂದ್ರ, ಎರಡನೇದು ಬಟ್ಟ ವಿಜಾತಿ. ಯಾವುದು? ವಿಜಾತಿ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಓಕೆನಾ? ವಿಜಾತಿ ಸಂಯುಕ್ತಾಕ್ಷರ. ವಿಡಿಯೋ ಹೇಗ ಅನ್ಸ್ತಂತ ಕೊನೆಯವರೆಗೂ ನೋಡಿ ಹೇಳ್ರಿ. ವಿಡಿಯೋ ಹೇಗ ಅನ್ಸ್ತಂತ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು. ನೋಡ್ರಿ, ವಿಜಾತಿ ಸಂಯುಕ್ತಾಕ್ಷರ ಅಂದ್ರ ಬೇರೆ ಜಾತಿಯ ಬೇರೆ ಜಾತಿಯ ಒತ್ತಕ್ಷರ ಒತ್ತಕ್ಷರ ಹೊಂದಿರುವ 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 ಅಕ್ಷರಗಳಿಗೆ ಅಕ್ಷರಗಳಿಗೆ ಏನ್ ಕರಿತೀವಿ? ವಿಜಾತಿ ವಿಜಾತಿ ಸಂಯುಕ್ತಾಕ್ಷರ ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು. ಓಕೆ, ವಿಜಾತಿ ಸಂಯುಕ್ತಾಕ್ಷರ ಎನ್ನುವರು ಅಂದ್ರ ಈ ವ್ಯಂಜನಾಕ್ಷರಕ್ಕೆ ಏನಪ್ಪಾ ಅಂದ್ರ ಬೇರೊಂದು ವ್ಯಂಜನಾಕ್ಷರದ ಒತ್ತಕ್ಷರ ಬಂತಪ್ಪ ಅಂದ್ರ ಅದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಕಾಮನ್ ಆಗೇನು? ಬೇರೆ ಜಾತಿಯ ಒತ್ತಕ್ಷರ ಹೊಂದಿರುವ ಅಕ್ಷರಗಳಿಗೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಒಂದೇ ಜಾತಿಯ ಒತ್ತಕ್ಷರ ಹೊಂದಿದ್ರೆ ಅದಕ್ಕೆ ಸಜಾತಿ ಅಂತ ಕರೆದ್ರ, ಯಾವ್ದು ಬೇರೆ ಜಾತಿಯ ಒತ್ತಕ್ಷರ ಹೊಂದಿರ್ತದ ಅದಕ್ಕೆ ವಿಜಾತಿ ಅಂತ ಕರಿತೇವೆ. ಅಂದ್ರ ಇಲ್ಲಿರುವಂತ ವ್ಯಂಜನಕ್ಕ ಬೇರೊಂದು ವ್ಯಂಜನದ ಒತ್ತಕ್ಷರ ಸೇರ್ಕೋತದ, ಅದಕ್ಕ ಇದು ವಿಜಾತಿ ಐತದ. ಓಕೆನಾ? ಇದಕ್ಕ ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೇವೆ. ಈಗ ನೋಡ್ರಿ, ಇಲ್ಲಿ ಸಜಾತಿ ಒತ್ತಕ್ಷರ ಬರ್ತೀನಿ, ಇಲ್ಲಿ ವಿಜಾತಿ ಒತ್ತಕ್ಷರ ಬರ್ತೀನಿ. ಮೊದಲನೇದು ಅಮ್ಮ. ಓಕೆ, ಮಾಕ ಮಾ ಒತ್ತಕ್ಷರ. ಇಲ್ಲಿ ಅಗ್ನಿ, ಗಾಕ ನಾ ಒತ್ತಕ್ಷರ ಬಂದದ. ಎರಡನೇದು ಅಪ್ಪ, ಈ ಕಡೆ ತ್ಯಾಗ. ಓಕೆ, ತಾಕ ಯಾವ ಒತ್ತಕ್ಷರ. ಮೂರನೇದು ಇಲ್ಲೋಡ್ರಿ ಅಕ್ಕ, ಕಾಕ ಒತ್ತಕ್ಷರ. ಇಲ್ಲಿ ಮೂರನೇದು ಶಕ್ತಿ, ಕಾಕ ತಾವತ್ತಕ್ಷರ ಬಂದದ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಾಲ್ಕನೇದು ಪಕ್ಕ. ಓಕೆ, ಈ ಕಡೆ ನೋಡ್ರಿ ಆಮ್ಲ ಆಮ್ಲ. ಈ ಕಡೆ ನೋಡ್ರಿ ಸಜಾತಿದಾಗ ಮತ್ತು ಮತ್ತು. ಈ ಕಡೆ ಪಾತ್ರ.
ಓಕೆ ಈ ಕಡೆ ನೋಡ್ರಿ ಮತ್ತೆ ಈ ಕಡೆ ಸಾಧ್ಯತೆ ಆರನೇದು ಅಣ್ಣ ಅಣ್ಣ. ಈ ಕಡೆ ಚಿತ್ರ, ಯಾವುದು ಚಿತ್ರ. ಈ ಕಡೆ ನೋಡ್ರಿ ಏಳನೇದು ಈ ಕಡೆ ಗದ್ದಲ. ಈ ಕಡೆ ಜಾತ್ರೆ ಜಾತ್ರೆ. ಈ ಕಡೆ ನೋಡ್ರಿ ಎಂಟನೇದು ಹೆಜ್ಜೆ. ಈ ಕಡೆ ಎಂಟನೇದು ಗ್ರಹ. ಓಕೆ ಈ ಕಡೆ ಒಂಬತ್ತನೇ ನೋಡ್ರಿ ರೊಟ್ಟಿ ರೊಟ್ಟಿ. ಈ ಕಡೆ ಒಂಬತ್ತನೇದು ರಾಜ್ಯ ಆಗಿದೇನು. ಓಕೆ ರಾಜ್ಯ ಆಗಿಲ್ಲ ರಾಜ್ಯ. ಓಕೆ ಈ ಕಡೆ ಹತ್ತನೇದು ನೋಡ್ರಿ ಏನ್ ಬರ್ತದ ಬೆಟ್ಟ ಬೆಟ್ಟ. ಈ ಕಡೆ ಹತ್ತನೇದು ಚಂದ್ರ ಚಂದ್ರ. ಓಕೆ ನೋಡ್ರಿ ಅವ್ರ ಸಜಾತಿ ಮತ್ತ ವಿಜಾತಿ ಒತ್ತಕ್ಷರ ನೋಡ್ರಿ. ಓಕೆ ಈ ಕಡೆ ಮತ್ತ ಹತ್ತದು ನೆಕ್ಸ್ಟ್ ನೋಡ್ರಿ ಹನ್ನೊಂದನೇದು ಮನಸ್ಸು ಮನಸ್ಸು. ಓಕೆ ಈ ಕಡೆ ಹನ್ನೊಂದನೇದು ಗ್ರಹ. ಓಕೆ ಹನ್ನೆರಡನೇದು ಇಲ್ಲಿ ನೋಡ್ರಿ ಬಣ್ಣ. ಇಲ್ಲ ಹನ್ನೆರಡನೇದು ಅಲ್ಪ ಅಲ್ಪ. ಇಲ್ಲ ಹದಿಮೂರನೇದು ಗುಟ್ಟು. ಹದಿಮೂರನೇದು ಗುಟ್ಟು. ಈ ಕಡೆ ಹದಿಮೂರನೇದು ಪ್ರಾಣ. ಈ ಕಡೆ ಹದಿನಾಲ್ಕನೇದು ಯಾವ್ದಪ್ಪ ಅಂದ್ರ ಮಜ್ಜಿಗೆ ಮಜ್ಜಿಗೆ. ಈ ಕಡೆ ಹದಿನಾಲ್ಕನೇದು ಭ್ರಮೆ ಭ್ರಮೆ. ಇಲ್ಲಿ 15ನೇ ನೋಡ್ರಿ 15ನೇದು ಯಾವುದು ದೊಡ್ಡಪ್ಪ ದೊಡ್ಡಪ್ಪ. ಈ ಕಡೆ 15ನೇದು ದ್ರವ. ಇದಿಷ್ಟೇನಪ್ಪ ಅಂದ್ರ ಸಜಾತಿ ಮತ್ತ ವಿಜಾತಿ ಸಂಯುಕ್ತ ಅಕ್ಷರ ನೋಡ್ರಿ ಒಂದ್ಸಲ ಎಲ್ಲಾ ಪದ ನೋಡ್ರಿ. ಅಮ್ಮ ಅಗ್ನಿ, ಅಪ್ಪ ತ್ಯಾಗ, ಅಕ್ಕ ಶಕ್ತಿ, ಪಕ್ಕ ಆಮ್ಲ, ಮತ್ತು ಪಾತ್ರ, ಅಣ್ಣ ಚಿತ್ರ, ಗದ್ದಲ ಜಾತ್ರೆ, ಹೆಜ್ಜೆ ಗ್ರಹ, ರೊಟ್ಟಿ ರಾಜ್ಯ, ಬೆಟ್ಟ ಚಂದ್ರ, ಮನಸ್ಸು ಗ್ರಹ, ಬಣ್ಣ ಅಲ್ಪ, ಗುಟ್ಟು ಪ್ರಾಣ, ಮಜ್ಜಿಗೆ ಭ್ರಮೆ, ದೊಡ್ಡಪ್ಪ ದ್ರವ. ಇಷ್ಟೇನಪ್ಪಾ ಅಂದ್ರ ಸಜಾತಿ ಮತ್ತ ವಿಜಾತಿ ಒತ್ತಕ್ಷರದ ಪ್ರಮುಖ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆಗೆ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು.